ನಿನ್ನೆ ಪ್ರೀತಿಸುವೆ ಭಾಗ 59. ತನ್ಮಯ್ ಇಕ್ಷಾಳ ಮೇಲಿನ ಸೇಡಿಗೋಸ್ಕರ ಅವಳ ಲೈಫನ್ನು ಸ್ಪಾಯಿಲ್ ಮಾಡ್ತೀನಿ ಅಂತ ಪಣ ತೊಟ್ಟನು. ಅವಳನ್ನು ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಅಂದುಕೊಂಡನು. ಅದಕ್ಕೋಸ್ಕರ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಲು ಬಯಸಿದನು. ಕ್ಲಾಸಿನಲ್ಲಿದ್ದಾಗ ಅವಳನ್ನು ಯಾವ ರೀತಿ ಇಂಪ್ರೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡತೊಡಗಿದನು. ಕ್ಲಾಸ್ ಮುಗಿದ ಮೇಲೆ ಇಕ್ಷಾ ಎಂದಿನಂತೆ ಕ್ಲಾಸಿನಿಂದ ಹೊರಬರತೊಡಗಿದಳು. ಆಗ ತನ್ಮಯ್ ಅವಳ ಹಿಂದೆನೆ ಬಂದನು. ಇದನ್ನು ಗಮನಿಸಿದ ಅವಳು ಬೇಗ ಬೇಗನೆ ಹೆಜ್ಜೆ ಇಡತೊಡಗಿದಳು. ಅವನು ಕೂಡ ಬೇಗ ಬೇಗನೆ ಹೆಜ್ಜೆ ಇಡುತ್ತಾ ಅವಳು ಮುಂದೆ ಬಂದು ನಿಂತನು. ಇದರಿಂದ ಕೋಪಗೊಂಡವಳು, ನಿನ್ಗೆ ಬೆಳಿಗ್ಗೆನೆ ಹೇಳಿದೆ ನನ್ನ ದಾರಿಗೆ ಅಡ್ಡ ಬರ್ಬೇಡ ಅಂತ. ಒಂದ್ಸಲ ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ನಾನು ಬೇರೆ ಏನಾದ್ರೂ ಮಾಡ್ಬೇಕಾಗುತ್ತೆ. ಕೂಲ್ ಇಕ್ಷಾ, ನಾನು ನಿಂಗೆ ತೊಂದರೆ ಕೊಡೋಕೆ ಬಂದಿಲ್ಲ. ನನ್ನಿಂದ ತಪ್ಪಾಗಿದೆ. ನಾನು ನಿಂಗೆ ಆ ಥರ ಮಾಡಬಾರ್ದಿತ್ತು. ಐ ಆಮ್ ಸೋ ಸಾರಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಪ್ಲೀಸ್ ಫಾರ್ಗಿವ್ ಮೀ. ನನಗೆ ಕ್ಷಮಿಸ್ಬಿಡು. ಇನ್ಮುಂದೆ ನಾನು ನಿನ್ಗೆ ಯಾವ ರೀತಿಯ ತೊಂದರೆ ಕೊಡಲ್ಲ. ನಿನ್ಗಂತಲ್ಲ, ಇಲ್ಲಿದ್ದವರಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡಲ್ಲ. ನನಗೆ ಒಂದೊಂದ್ಸಲ ಏನಾಗುತ್ತೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಸ್ವಲ್ಪ ಶಾರ್ಟ್ ಟೆಂಪರ್, ಹಾಗಾಗಿ ಈ ಥರ ಮಾಡಿಬಿಡ್ತೀನಿ. ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಅವರು ಇದ್ದಿದ್ರೆ ನಾನು ಈ ಥರ ಆಗ್ತಾ ಇರಲಿಲ್ವೇನೋ. ನನ್ನ ಸಂಬಂಧಿಕರೇ ನನ್ನನ್ನು ಹಾಗೂ ಅಣ್ಣನ ನೋಡ್ಕೊಳ್ಳೋದು. ಅಣ್ಣ ಇರಲಿಲ್ಲ ಅಂದ್ರೆ ನಾನು ಏನಾಗ್ತಿದ್ನೇ ಏನೋ. ನಾನು ಈ ಥರ ತಪ್ಪು ಮಾಡಿದಾಗಲೆಲ್ಲ ಅಣ್ಣ ನನಗೆ ಬುದ್ಧಿ ಹೇಳ್ತಾನೆ. ಅಣ್ಣ ಬುದ್ಧಿ ಹೇಳಿದ್ಮೇಲೆ ನನಗೆ ಜ್ಞಾನೋದಯ ಆಗುತ್ತೆ ನಾನು ಈ ಥರ ಮಾಡಬಾರ್ದಿತ್ತು ಅಂತ. ನಮ್ಮ ದೂರದ ಸಂಬಂಧಿಕರು ನಮ್ಮಿಬ್ಬರ ಸ್ಟಡೀಸ್ ಖರ್ಚನ್ನು ನೋಡ್ಕೊಳ್ತಾ ಇರೋದು. ಅವರ ದುಡ್ಡಿನಲ್ಲಿ ನಾವು ಬದುಕ್ತಾ ಇದ್ವಿ ಅಂತ ನಮಗೆ ಮಾತಿಗೆ ಹಂಗಿಸ್ತಾರೆ. ಕೆಟ್ಟ ಮಾತುಗಳಿಂದ ಬೈತಾರೆ. ಇದನ್ನೆಲ್ಲ ಅಣ್ಣ ಸಹಿಸ್ಕೊಳ್ತಾನೆ. ಆದರೆ ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಕೆಲವೊಮ್ಮೆ ಈ ಥರ ಬಿಹೇವ್ ಮಾಡ್ತೀನಿ. ಸಾರಿ ಫಾರ್ ದಿ ಯಸ್ಟರ್ಡೇಸ್ ಇನ್ಸಿಡೆಂಟ್. ನಿನ್ನೆ ನನ್ನಿಂದ ಏನೆಲ್ಲ ತಪ್ಪಾಗಿದೆ ಅದನ್ನೆಲ್ಲ ಕ್ಷಮಿಸ್ಬಿಡು. ಪ್ಲೀಸ್ ಫಾರ್ಗಿವ್ ಮೀ ಇಕ್ಷಾ. ನನಗೆ ಒಂದೇ ಒಂದು ಚಾನ್ಸ್ ಕೊಡು. ಇನ್ಮೇಲೆ ಯಾವತ್ತೂ ಈ ಥರ ನಡೆದುಕೊಳ್ಳಲ್ಲ ಅಂತ ಹೇಳಿ ಅವನು ಮೊಣಕಾಲೂರಿ ತನ್ನೆರಡು ಕೈಗಳಿಂದ ಕಿವಿ ಹಿಡಿದು ಅವಳ ಹತ್ತಿರ ಸಾರಿ ಕೇಳಿದನು. ಅವನನ್ನು ನೋಡಿದ ಅವಳಿಗೆ ಕನಿಕರ ಉಂಟಾಯಿತು. ಎದ್ದೇಳು, ಯಾಕೆ ಎಲ್ಲರಿದ್ರು ಈ ಥರ ಮಾಡ್ತಾ ಇದೆಯಾ? ಯಾರಾದ್ರೂ ನೋಡಿದ್ರೆ ಏನು ಅಂದ್ಕೊಂಡಾರು? ಅಂದುಕೊಳ್ಳೋರು ಅಂದ್ಕೊಳ್ಳಲಿ, ಐ ಡೋಂಟ್ ಕೇರ್. ನೀನು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ನಾನು ಎದ್ದೇಳ್ತೀನಿ. ಓಕೆ, ನಾನು ನಿನ್ನನ್ನು ಕ್ಷಮಿಸ್ತೀನಿ, ಈಗ ಎದ್ದೇಳು ಅಂತ ಹೇಳಿದಾಗ ಅವನು ಖುಷಿಗೊಂಡು ಅಲ್ಲಿಂದ ಎದ್ದು, ಥ್ಯಾಂಕ್ ಯು ಇಕ್ಷಾ, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನಿನಗೆ ನನ್ನ ನೋವು ಏನು ಅಂತ ಅರ್ಥ ಆಯ್ತಲ್ವಾ? ನೀನು ನನ್ನನ್ನು ಕ್ಷಮಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನನ್ನು ಕ್ಷಮಿಸಿ ನನಗೆ ದೊಡ್ಡ ಉಪಕಾರ ಮಾಡಿದೆ. ಇಲ್ಲಿ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳಾಯಿತು. ನೀನು ನನ್ನ ನೋವನ್ನು ಅರ್ಥ ಮಾಡಿಕೊಂಡೆ ಅಲ್ಲ, ನನಗೆ ಅಷ್ಟು ಸಾಕು. ನೀನು ತುಂಬ ಒಳ್ಳೆಯವಳು ಇಕ್ಷಾ. ನಿನ್ನೆ ನನಗೆ ನಾನು ಆ ಥರ ಮಾಡಬಾರ್ದಿತ್ತು. ನಿನ್ನೆ ನಡೆದ ಇನ್ಸಿಡೆಂಟನ್ನು ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲಿನ ಅಸಹ್ಯ ಆಗುತ್ತೆ. ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ. ಹೋಗಲಿ ಬಿಡು, ನಿನಗೆ ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಅಷ್ಟು ಸಾಕು. ನಿನ್ನ ಕ್ಷಮಿಸೋಕೆ ನಾನು ಯಾರು? ನಮಗೆ ನಮ್ಮ ತಪ್ಪಿನ ಅರಿವಾದರೆ ಆ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ಆಗಿದ್ದನ್ನೆಲ್ಲ ಮತ್ತೆ ಕೆದಕ್ಬೇಡ. ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ನಮ್ಮ ಮೂಡೆಲ್ಲ ಹಾಳಾಗುತ್ತೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಕ್ಷಮೆ ಬೇರೊಂದಿಲ್ಲ ಅಂತ ಅವಳು ಹೇಳುತ್ತಿರಬೇಕಾದರೆ ಅವನು ಕೈಯನ್ನು ಮುಂದಕ್ಕೆ ಚಾಚಿ, ಈ ತನ್ಮಯ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀಯಾ? ಅವನು ಕೈಯನ್ನು ಮುಂದಕ್ಕೆ ಚಾಚಿದ್ದರಿಂದ ಅವಳಿಗೆ ಏನು ಮಾಡಬೇಕೆಂದು ತೋಚದೆ ಅವನ ಕೈ ಕುಲುಕಿ ಓಕೆ ಅಂತ ಹೇಳಿದಳು. ಆಗ ಅವನು, ಥ್ಯಾಂಕ್ ಯು ಇಕ್ಷಾ. ನಾನು ನಿನಗೆ ಎಷ್ಟೊಂದು ತೊಂದರೆ ಕೊಟ್ಟರು ಕೂಡ ನನ್ನ ಫ್ರೆಂಡ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿದೆ ಅಲ್ವಾ? ನನಗೆ ತುಂಬ ಖುಷಿ ಆಗ್ತಿದೆ. ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ನಿನಗೆ ಯಾರಾದರೂ ಅಂದರೆ ಹೇಳು, ಏನಾದರೂ ಅಂದರೆ ಹೇಳು, ನಾನು ಅವ್ರನ್ನ ಸರಿ ಮಾಡ್ತೀನಿ. ಇನ್ಮೇಲೆ ನಿನ್ನ ಸೆಕ್ಯೂರಿಟಿ ನಂದು. ಯಾರು ಯಾಕೆ ತೊಂದರೆ ಕೊಡ್ತಾರೆ? ಆದ್ರೆಲ್ಲ ಏನೂ ಆಗಲ್ಲ. ಅಣ್ಣ ಕಾಯ್ತಾ ಇರ್ತಾನೆ, ನಾನು ಬರ್ತೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟಳು. ಇವರಿಬ್ಬರ ಸಂಭಾಷಣೆಯನ್ನು ಪಕ್ಕದಲ್ಲಿ ನಿಂತಿದ್ದ ಸ್ಯಾಮ್ ಕೇಳಿಸಿಕೊಂಡನು.
ಪರವಾಗಿಲ್ಲ ಡೂಡ್, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಅಂದುಕೊಂಡು ತನ್ಮಯ್ ಹತ್ತಿರ ಬಂದು, ಏನು ಪರ್ಫಾರ್ಮೆನ್ಸ್ ಡೂಡ್ ನಿಂದು, ಆಸ್ಕರ್ ಲೆವೆಲ್ಗೆ ಮಾಡಿದ್ಯಾ. ನಿನ್ನ ಪರ್ಫಾರ್ಮೆನ್ಸ್ ನೋಡಿ ಅವಳು ಕ್ಲೀನ್ ಬೋಲ್ಡ್ ಆಗಿದ್ದಾಳೆ. ನೀನು ಹೇಳಿದ ಒಂದು ಸುಳ್ಳು ಮಾತ್ರ ನನಗೆ ಇಷ್ಟ ಆಗಲಿಲ್ಲ. ನೀನು ಆ ಥರದ ಸುಳ್ಳು ಮಾತ್ರ ಹೇಳಬಾರ್ದಿತ್ತು. ಯಾವ ಸುಳ್ಳು ಇಷ್ಟ ಆಗಿಲ್ಲ ನಿನಗೆ? ಅದೇ ಡೂಡ್, ನಿನ್ನ ಡ್ಯಾಡ್ ಮತ್ತು ಮಾಮ್ ಜೀವಂತವಾಗಿದ್ದಾರಲ್ವಾ, ಅವ್ರು ತೀರ್ಕೊಂಡಿದ್ದಾರಂತ ಯಾಕೆ ಹೇಳಿದೆ? ಈ ಮಾತಂತ ನನಗೆ ಒಂಚೂರು ಹಿಡಿಸಲಿಲ್ಲ ಡೂಡ್. ಮಾಮ್ ಡ್ಯಾಡ್ ವಿಷಯದಲ್ಲಿ ನೀನು ಸುಳ್ಳು ಹೇಳಬಾರ್ದಿತ್ತು. ಐ ಆಮ್ ವೆರಿ ಡಿಸಪಾಯಿಂಟೆಡ್ ವಿತ್ ಯು. ಚಿಲ್ ಸ್ಯಾಮ್, ಇದೆಲ್ಲ ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ. ನೀನು ಹೇಳಿದಾಗೆ ಅವಳು ಇಮೋಷನಲ್ ಫೂಲ್. ನನ್ನ ಡ್ಯಾಡ್ ಹಾಗೂ ಮಾಮ್ ಇಲ್ಲ ಅಂತ ಹೇಳಿದ ಮೇಲೇ ಅವಳಿಗೆ ನನ್ನ ಮೇಲೆ ಕನಿಕರ ಉಂಟಾಗಿದ್ದು. ಮಾಮ್ ಡ್ಯಾಡ್ ಇಲ್ಲ ಅಂತ ಹೇಳಿದರೆ ಅವರೇನು ಸತ್ತೋಗ್ಬಿಡ್ತಾರ? ನೀನು ಸ್ವಲ್ಪ ಇಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಸ್ಯಾಮ್. ಈ ಥರ ಎಲ್ಲ ಯೋಚನೆ ಮಾಡೋದು ವೀಕ್ ಮೈಂಡೆಡ್ ಪೀಪಲ್ಸ್. ಏನಾದರೂ ದೊಡ್ಡದಾಗಿ ಮಾಡಬೇಕಂದ್ರೆ ಸುಳ್ಳು ಹೇಳಲೇಬೇಕು, ಇಲ್ಲಾಂದರೆ ಯಾವ ಕೆಲಸನೂ ನಡೆಯಲ್ಲ. ಅವಳು ನನ್ನ ಮುಷ್ಟಿಯಲ್ಲಿ ಇರಬೇಕು. ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಕೇಳಬೇಕು. ನನಗೋಸ್ಕರ ಸಾಯ್ತೀನಿ ಅಂತ ಹೇಳಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡ್ತಾ ಇರು ಸ್ಯಾಮ್, ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ನಾನು ಯಾವ ಲೆವೆಲ್ಗೆ ಇಳಿತೀನಿ ಅಂತ. ನೀನು ಚಿಲ್ಲಾಗಿರು. ಇದೆಲ್ಲ ಅವಳನ್ನು ಇಂಪ್ರೆಸ್ ಮಾಡೋ ತನಕ ಮಾತ್ರ. ಒಂದ್ಸಲ ಅವಳು ನಾನು ಬೇಯಿಸಿದ ಬಲೆಗೆ ಬಿದ್ಲು ಅಂದರೆ ಅವಳನ್ನು ನಾನು ಬೆರಳಲ್ಲಿ ಕುಣಿಸ್ತೀನಿ. ನೋಡ್ತಾ ಇರು ನೀನು. ಓಕೆ ಸ್ಯಾಮ್, ನಾಳೆ ಸಿಗೋಣ. ಬ್ರೋ ಬರ್ತಾ ಇದ್ದಾನೆ. ನಾವು ಏನು ಮಾಡ್ತಾ ಇದ್ದೀವೋ ಅದು ಬ್ರೋಗೆ ಗೊತ್ತಾಗಬಾರ್ದು, ಓಕೆನಾ? ಓಕೆ ಡೂಡ್, ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದನು. ತನ್ಮಯ್ ಕೂಡ ಚಿನ್ಮಯ್ ಜೊತೆ ಮನೆಗೆ ಹೋದನು. ಕಾಲೇಜಿನಿಂದ ಮನೆಗೆ ಬಂದ ಇಕ್ಷಾ ತನ್ಮಯ್ ಬಗ್ಗೆ ಯೋಚನೆ ಮಾಡತೊಡಗಿದಳು. ತನ್ಮಯ್ ನಿಜವಾಗ್ಲೂ ಒಳ್ಳೆಯವನ ಅಥವಾ ಒಳ್ಳೆಯವಂತರ ನಾಟಕ ಮಾಡ್ತಾ ಇದ್ದಾನ? ಯಾವುದು ನಿಜ ಯಾವುದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಅವನು ನಡೆದುಕೊಂಡ ರೀತಿ ನೋಡಿದ್ರೆ ಅವನ ಮೇಲೆ ನನಗೇನು ಆಸೆ ಆಗುತ್ತೆ. ಇವತ್ತು ಬೆಳಿಗ್ಗೆ ಕೂಡ ನನ್ನ ಹತ್ರ ರೂಢಾಗಿ ನಡೆದುಕೊಂಡ. ಅದೇ ಸಾಯಂಕಾಲ ನೋಡಿದ್ರೆ ಸಂಪೂರ್ಣವಾಗಿ ಬದಲಾಗಿದ್ದ. ಅವನನ್ನು ನಂಬುವುದು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅವನು ಹೇಳಿದ ಹಾಗೆ ಅವನ ಮಾಮ್ ಡ್ಯಾಡಿ ಇಲ್ಲದೆ ಅವನು ಆ ಥರ ಆಗಿರ್ಬೋದು. ಇನ್ನೊಬ್ಬರ ಅಂಡರಲ್ಲಿ ಇರೋದು ಅಂದರೆ ತುಂಬ ಕಷ್ಟ. ಅವನ ರಿಲೇಟಿವ್ಸ್ ಅವನಿಗೆ ಇನ್ಸಲ್ಟ್ ಮಾಡ್ತಾ ಇದ್ದರಿಂದ ಅವನು ಈ ಥರ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಮಾಮ್ ಡ್ಯಾಡ್ ವಿಷಯದಲ್ಲಿ ಅವನು ಸುಳ್ಳು ಹೇಳಿರಕ್ಕಿಲ್ಲ. ಅವನು ಒಳ್ಳೆಯವನೇ ಇರ್ಬೋದು, ಆದರೆ ಪರಿಸ್ಥಿತಿ ಅವನನ್ನು ಆ ಥರ ಮಾಡಿದೆ. ನಾನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದು ಸರಿಯಲ್ಲ ಅಂತ ಅಂದುಕೊಂಡ ಅವಳಿಗೆ ಅವನ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ಗಳು ಬರತೊಡಗಿದವು. ಸ್ವಲ್ಪ ಹೊತ್ತಿನ ನಂತರ ಇಕ್ಷಾ ಕಾವ್ಯಳ ರೂಮಿನ ಹತ್ತಿರ ಹೋದಳು. ಕಾವ್ಯ ರೂಮ್ ಒಳಗೆ ಇರುವುದನ್ನು ಗಮನಿಸಿದವಳು, ಈ ಮಾಮ್ ಯಾಕೆ ಎಲ್ಲೂ ಹೋಗಲ್ಲ? ಯಾವಾಗ ನೋಡಿದ್ರೂ ಮನೆಯಲ್ಲೇ ಇರ್ತಾರೆ. ಇವರು ಯಾವಾಗ ಹೊರಗೆ ಹೋಗ್ತಾರೆ? ನಾನು ಯಾವಾಗ ಆ ಫೋಟೋ ನೋಡೋದು? ಹೇಗಾದರೂ ಮಾಡಿ ಮಾಮ್ನ ಸುತ್ತಾಡೋಕ್ಕೆ ಹೊರಗಡೆ ಕಳಿಸ್ಬೇಕು. ಈ ಕೆಲಸ ಡ್ಯಾಡ್ನಿಂದ ಮಾತ್ರ ಸಾಧ್ಯ. ಆದಷ್ಟು ಬೇಗ ಡ್ಯಾಡ್ಗೆ ಹೇಳಿ ಮಾಮ್ನ ಹೇಗಾದರೂ ಮಾಡಿ ಎಲ್ಲಿಗಾದರೂ ಸುತ್ತಾಡಲಿಕ್ಕೆ ಕಳಿಸ್ಬೇಕು ಅಂತ ಅಂದುಕೊಂಡು ತನ್ನ ರೂಮ್ಗೆ ಹೋದಳು. ಎಂದಿನಂತೆ ಇಕ್ಷಾ ಆರ್ಯನ್ ಜೊತೆ ಕಾಲೇಜಿಗೆ ಹೊರಟಳು. ಆರ್ಯನ್ ಅವಳನ್ನು ಕಾಲೇಜ್ ಹತ್ತಿರ ಬಿಟ್ಟು ಹೊರಟು ಹೋದನು. ತನ್ಮಯ್ ಇವಳನ್ನು ಇಂಪ್ರೆಸ್ ಮಾಡಬೇಕು ಅಂತಾನೆ ಕಾಲೇಜಿಗೆ ಸ್ವಲ್ಪ ಬೇಗ ಬಂದಿದ್ದನು. ಇಕ್ಷಾ ಬರುತ್ತಿದ್ದುದನ್ನು ನೋಡಿದ ಅವನು ಇನ್ನೇನು ಅವಳ ಹತ್ರ ಹೋಗಬೇಕು. ಅಷ್ಟರಲ್ಲಿ ಚಿನ್ಮಯ್ ಇಕ್ಷಾಳ ಜೊತೆ ಕಾಣಿಸಿಕೊಂಡನು. ಇದನ್ನು ನೋಡಿದ ತನ್ಮಯ್ ಅಲ್ಲೇ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ಇವರಿಬ್ಬರನ್ನು ನೋಡತೊಡಗಿದನು. ಇಕ್ಷಾಳ ಹತ್ತಿರ ಬಂದ ಚಿನ್ಮಯ್, ಹಾಯ್ ಬ್ಯೂಟಿಫುಲ್, ಹೇಗಿದ್ದೀರಾ? ಇವತ್ತು ಬೇಗ ಬಂದ್ರ ಕಾಲೇಜಿಗೆ? ಅವನು ಬ್ಯೂಟಿಫುಲ್ ಹೇಳಿದ್ದನ್ನು ಕೇಳಿ ಅವಳಿಗೆ ಸಂತೋಷವಾಗಿ ಅದನ್ನು ಅವನು ಮುಂದೆ ತೋರ್ಪಡಿಸಿಕೊಳ್ಳದೆ ಆಟಿಟ್ಯೂಡ್ನಿಂದ, ನಾನು ಚೆನ್ನಾಗಿದ್ದೀನಿ, ಬೇಗ ಏನು ಬಂದಿಲ್ಲ, ದಿನಾಲು ಬರೋ ಟೈಮ್ಗೆ ಬಂದಿದ್ದೀನಿ. ನೀವು ಬೇಗ ಬಂದ್ರಾ? ತನ್ಮಯಲ್ಲಿ? ಅವನು ಏನೋ ಕೆಲಸ ಇದೆ ಅಂತ ಆಗಲೇ ಬಂದ. ನಾನು ಇವಾಗ ಬರ್ತಾ ಇದ್ದೀನಿ ಅಷ್ಟೇ. ಮತ್ತೆ ಏನು ಸಮಾಚಾರ?
ನೀವು ಎಲ್ಲಿಯವರಂತ ಕೇಳ್ಬೋದಾ? ಸಮಾಚಾರ ಏನಿರುತ್ತೆ? ಏನೂ ಇಲ್ಲ. ನನ್ನ ಮನೆಯಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಡ್ಯಾಡ್ ಮತ್ತು ದೊಡ್ಡಪ್ಪನದು ಓನ್ ಕಂಪ್ನಿ ಇದೆ. ಅಣ್ಣ ಕೂಡ ಅದೇ ಕಂಪ್ನಿಯಲ್ಲಿ ವರ್ಕ್ ಮಾಡೋದು. ಮಾಮ್ ಹಾಗೂ ದೊಡ್ಡಮ್ಮ ಮನೆಯಲ್ಲಿ ಇದ್ದಾರೆ. ಇಷ್ಟೇ ನನ್ನ ಬಗ್ಗೆ ಹೇಳಕ್ಕಿರೋದು. ನಿಮ್ಮ ಮನೆಯವರ ಬಗ್ಗೆ ಕೇಳಲಿಲ್ಲ ಅಂದರೂ ಹೇಳಿದ್ರಲ್ವಾ, ಕೇಳಿ ತುಂಬ ಸಂತೋಷ ಆಯಿತು. ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳದೇ ಇದ್ರೆ ಚೆನ್ನಾಗಿರಲ್ಲ. ನನ್ನ ಮಾಮ್ ಹಾಗೂ ಡ್ಯಾಡ್ ಅಂತ ಅವನು ಮುಂದಕ್ಕೆ ಹೇಳಬೇಕು. ಅಷ್ಟರಲ್ಲಿ ಅವನ ಮಾತನ್ನು ತುಂಡರಿಸುತ್ತಾ ಅವಳು, ನಿಮ್ಮ ಮಾಮ್ ಡ್ಯಾಡ್ ಬಗ್ಗೆ ಗೊತ್ತು ಬಿಡಿ, ತನ್ಮಯ್ ಎಲ್ಲ ಹೇಳಿದ್ದಾನೆ. ಹೌದಾ, ತನ್ಮಯ್ ಏನೆಲ್ಲ ಹೇಳಿದ್ದಾನೆ ಅಂತ ಚಿನ್ಮಯ್ ಕೇಳುತ್ತಿದ್ದಾಗ ಮರೆಯಲ್ಲಿದ್ದ ತನ್ಮಯ್ ತಾನು ಹೇಳಿದ್ದ ಸುಳ್ಳೆಲ್ಲ ಇಕ್ಷಾಳ ಮುಂದೆ ಬಯಲಾಗುತ್ತೋ ಅನ್ನೋ ಭಯದಲ್ಲಿ ಕೂಡಲೇ ಅಲ್ಲಿಂದ ಇವರಿಲ್ಲಿದ್ದ ಅಲ್ಲಿ ಬಂದನು. ಇಕ್ಷಾಳನ್ನು ಮಾತನಾಡಕ್ಕೆ ಬಿಡದವನು ತಾನೇ ಮಾತು ಮುಂದುವರಿಸುತ್ತಾ, ಬ್ರೋ ನೀನ್ ಬಂದ್ಬಿಟ್ಟಿಯಾ? ನಾನು ನಿಂಗೋಸ್ಕರ ಕಾಯ್ತಾ ಇದ್ದೆ. ಹಾಯ್ ಇಕ್ಷಾ, ನೀನ್ ಕೂಡ ಈಗಲೇ ಬಂದಿಯಾ? ನಾನು ಕೂಡ ಈಗಲೇ ಬಂದಿದ್ದು. ನಿನ್ ಬಗ್ಗೆ ಇವರ ಹತ್ರ ಕೇಳಿದೆ, ನೀನು ಆಗ್ಲೇ ಬಂದಿದೆ ಅಂತ ಹೇಳಿದ್ರು. ಹಾ, ನನ್ಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ಬಂದಿದ್ದೆ. ಬ್ರೋ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನೀನು ಹೋಗು, ನಾನು ಇಕ್ಷಾಳ ಜೊತೆ ಹೋಗ್ತೀನಿ ಅಂತ ಹೇಳಿದಾಗ ಚಿನ್ಮಯ್ಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಅಲ್ಲಿಂದ ತನ್ನ ಕ್ಲಾಸ್ ರೂಮ್ಗೆ ಹೋಗತೊಡಗಿದನು. ಅವನಿಗೆ ಇನ್ನು ಸ್ವಲ್ಪ ಹೊತ್ತು ಇಕ್ಷಾಳ ಜೊತೆ ಮಾತನಾಡಬೇಕಿತ್ತು. ಆದರೆ ತನ್ಮಯ್ ಬಂದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಹೋಗುತ್ತಿದ್ದವನು ಹಿಂದೆ ತಿರುಗಿ ಇಕ್ಷಾಳನ್ನು ನೋಡುತ್ತಿದ್ದನು. ಅವನಿಗೆ ಮೊದಲ ಬಾರಿ ಒಂದು ಹುಡುಗಿ ಇಷ್ಟವಾಗಿದ್ದಳು. ಅವನಿಗೆ ಇಕ್ಷಾಳ ಮೇಲೆ ಲವ್ ಆಗುವ ಎಲ್ಲಾ ಸೂಚನೆಗಳು ಕೂಡ ಎದ್ದು ಕಾಣುತ್ತಿತ್ತು. ಕತೆ ಮುಂದುವರಿಯುವುದು. ತನ್ಮಯ್ ಇಕ್ಷಾಳನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸುವ ಮೊದಲು ಚಿನ್ಮಯ್ ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.